ಪ್ರತಾಪ್ ಸಿಂಹಗೆ ಟಿಕೆಟ್ ಒಂದು ಕಡೆ ಮಿಸ್ ಆಗಿದೆ. ಕಾಂಗ್ರೆಸ್ ಪಡೆ ಲೇವಡಿ ಕೂಡ ಮಾಡ್ತಾ ಇದೆ. ಹಿಂದೆ ಎಲ್ಲ ಇದೇ ಪ್ರತಾಪ್ ಸಿಂಹ ಸಿದ್ದರಾಮಯ್ಯನವ್ರಿಗೆ ಟಿಕೆಟ್ ಇಲ್ಲ, ಸಿದ್ದರಾಮಯ್ಯರಿಗೆ ಕ್ಷೇತ್ರ ಯಾವುದು ಅಂತಲೇ ಗೊತ್ತಿಲ್ಲ, ಏನೋ ಸಿ ಎಂ ಕ್ಯಾಂಡಿಡೇಟ್ ಅಂತ ಬೇರೆ ಹೇಳ್ತಾ ಇದ್ದಾರೆ, ಇಂಥವ್ರಿಗೆ ಟಿಕೆಟ್ ಇಲ್ವಾ ಕಾಂಗ್ರೆಸ್ನಲ್ಲಿ, ಸಿದ್ದರಾಮಯ್ಯನವ್ರಿಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು, ತುಮಕೂರು ಅಂತಾರೆ, ಈ ಕಡೆ ಇನ್ಯಾವುದೋ ಚಾಮರಾಜಪೇಟೆ ಅಂತ ಹೇಳ್ತಾರೆ, ಕೋಲಾರ ಅಂತ ಹೇಳ್ತಾರೆ. ಎಷ್ಟು ಒದ್ದಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರಿಗೆ ಸೇಫ್ ಪ್ಲೇಸೇ ಇಲ್ವಾ, ಹಾಗಾದರೆ ಕಾಂಗ್ರೆಸ್ ಪಕ್ಷಕ್ಕೆ ಕಾನ್ಫಿಡೆನ್ಸೇ ಇಲ್ವಾ, ಈ ಥರ ಎಲ್ಲ ವಿಚಾರ ಇಟ್ಕೊಂಡು ಲೇವಡಿ ಮಾಡಿದರು. ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಅವರು ತಮ್ಮ ಮಗನನ್ನು ಬೆಳೆಸೋ ಸಲುವಾಗಿ, ತಮ್ಮ ಮಗನಿಗೆ ಇಲ್ಲಿ ಟಿಕೆಟ್ ಕೊಡಿಸ್ಬೇಕು ಅನ್ನೋ ಸಲುವಾಗಿ ನನ್ನ ಮೇಲೆ ವಿಷ ಕಾರ್ತಾ ಇದ್ದಾರೆ, ಕಿಡಿಕಾರ್ತಾ ಇದ್ದಾರೆ ಅಂತ ಹೇಳಿಕೆ ಎಲ್ಲ ಬಂದಿತ್ತಾಗ. ಇದೇ ವಿಚಾರ ಈಗ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಯ್ತಲ್ಲ ಮೈಸೂರಲ್ಲಿ, ಕಾಂಗ್ರೆಸ್ ಪಡೆಯ ಸರದಿ ಈಗ ಅವರು ಲೇವಡಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸಂಸದ ಪ್ರತಾಪ್ ಸಿಂಹ ಕಾಲೆಳೆದಿದ್ದಾರೆ ಕಾಂಗ್ರೆಸ್ನ ನಾಯಕರು. ಸಿದ್ದರಾಮಯ್ಯ ಅವ್ರಿಗೆ ಕ್ಷೇತ್ರನೇ ಇಲ್ಲ ಅಂತ ಪ್ರತಾಪ್ ಸಿಂಹ ಹೇಳ್ತಾ ಇದ್ದರು, ಇದೀಗ ಅವ್ರಿಗೆ ಟಿಕೆಟೇ ಇಲ್ವಲ್ರಿ. ಸಿದ್ದರಾಮಯ್ಯನವರು ಯಾವ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಒಂದಷ್ಟು ಓಡಾಟದಲ್ಲಾಗಿದ್ದರು. ಎಲ್ಲಿಂದ ನಿಲ್ಲಬೇಕು ಅಂತ ಒಂದು 4-5 ಆಪ್ಷನ್ಸ್ ಅವ್ರ ಮುಂದೆ ಇತ್ತು. ಎಲ್ಲಿಂದ ಬೇಕಾದ್ರೂ ನಿಂತ್ಕೊಳ್ಬಹುದಾಗಿತ್ತು. ಅವರು ಆಪ್ಷನ್ಗಳಲ್ಲಿ ಆಯ್ಕೆ ಮಾಡೋಕ್ಕೆ ಸ್ವಲ್ಪ ಸಮಯ ತೊಗೊಂಡಿದ್ರು. ಇದನ್ನೇ ದೊಡ್ಡ ವಿಷಯ ಮಾಡಿಬಿಟ್ಟಿದ್ರು ಅವತ್ತಿಗೆ. ಅವ್ರಿಗೆ ಕ್ಷೇತ್ರ ಇಲ್ಲ ಹಾಗೆ ಹೀಗೆ ಅಂತ. ಇವತ್ತು ನೋಡಿದ್ರೆ ಪ್ರತಾಪ್ ಸಿಂಹನಿಗೆ ಟಿಕೆಟೇ ಇಲ್ಲ. ಇದೀಗ ಪ್ರತಾಪ್ ಸಿಂಹ ಸ್ಥಿತಿ ನೋಡಿದ್ರೆ ಅಯ್ಯೋ ಅನಿಸುತ್ತೆ ನಮಗೆ ಅಂತ ಭೈರತಿ ಸುರೇಶ್ ಒಂದು ಕಡೆ ಮಾತಾಡಿದ್ದಾರೆ. ಪ್ರತಾಪ್ ಸಿಂಹ ವಿಚಾರದಲ್ಲಿ ನನಗೆ ದುಃಖ ಆಗ್ತಾ ಇದೆ ಅಂತ ಸಂತೋಷ್ ಲಾಡ್ ಒಂದು ಕಡೆ ಲೇವಡಿ ಮಾಡಿದ್ದಾರೆ. ನಮ್ಮ ಸರ್ಕಾರವನ್ನು ತಾಲಿಬಾನ್ ಸರ್ಕಾರ ಅಂತ ಟೀಕಿಸ್ತಾ ಇದ್ರು, ಗ್ಯಾರಂಟಿ ಯೋಜನೆಗಳನ್ನು ಬಿಟ್ಟಿ ಭಾಗ್ಯ ಅಂತ ಕರಿತಾ ಇದ್ರು ಇವರೆಲ್ಲರೂ. ಸರಿನಾ ಇವ್ರಿಗಾಗಿರೋದು? ಹಾಗಾದರೆ ಈ ಥರ ಲೇವಡಿ ಮಾಡಿದವ್ರಿಗೆ ಟಿಕೆಟ್ ಇಲ್ದಂಗೆ ಆಯ್ತಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರು ಕೂಡ ವಾಗ್ದಾಳಿ ಮಾಡಿದ್ದಾರೆ. ಅವರಿಗೆ ಐ ನೋ ಇಟ್ಸ್ ಅನ್ಫಾರ್ಚುನೇಟ್, ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್. ಅವರಿಗೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ನನಗೆ ಒಂಥರ ಬೇಜಾರಿದೆ. ಸೊ ಐ ವಿಶ್ ಹಿಮ್ ಅ ಗುಡ್ ಲಕ್. ಆಗಬಾರ್ದಾಗಿತ್ತು ಈ ಥರ, ಬಿಕಾಸ್ ವಾಟ್ ಎವರ್ ಇಟ್ ಇಸ್, ಈವನ್ ಕಟಿಂಗ್ ಅಕ್ರಾಸ್ ದ ಪಾರ್ಟಿ, ಐ ಫೀಲ್ ವಿ ಶುಡ್ ರೆಸ್ಪೆಕ್ಟ್ ಎವ್ರಿಬಡಿ. ಇಟ್ ಹ್ಯಾಪನ್ಸ್ ಇನ್ ಪಾಲಿಟಿಕ್ಸ್. ಅವ್ರೇನಂತಂದ್ರೆ ಸಿದ್ದರಾಮಯ್ಯವ್ರನ್ನ ಜಾಸ್ತಿ ಬೈದರೆ ಅದೇನೋ ಒಂದು ಶಬಾಷ್ಗಿರಿ ಸಿಗ್ತದಂತ ಆ ಒಂದು ಪ್ರಯತ್ನ ಮಾಡಿರ್ಬೋದು ಅಂತ ನನ್ನ ಅಭಿಪ್ರಾಯ. ಐ ಆಮ್ ನಾಟ್ ಬ್ಲೇಮಿಂಗ್ ಅನ್ ಅಲಿಗೇಷನ್. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಐ ಫೀಲ್ ವೆರಿ ಸ್ಯಾಡ್ ಫಾರ್ ಹಿಮ್. ಐ ವಿಶ್ ಬಿಕಾಸ್ ಹಿ ಹಸ್ ಪುಟ್ ಸೋ ಮಚ್ ಎಫರ್ಟ್ ಫಾರ್ ಬಿಜೆಪಿ ಅಂಡ್ ಬಿಜೆಪಿಗೋಸ್ಕರ ಬಹಳಷ್ಟು ಹೋರಾಟ ಮಾಡಿರ್ತಕ್ಕಂಥವ್ರು. ಸೊ ಅವರಿಗೆ ಸಿಕ್ಕಿಲ್ಲ ಅಂತಕ್ಕಂಥ ನನಗೆ ಒಂಥರ ಬೇಜಾರಿದೆ. ಬಹಳ ಪ್ರಾಮಾಣಿಕ ವ್ಯಕ್ತಿ ಅಂತ ಹೇಳ್ಕೊತಾ ಇದ್ರು. ಪಾಪ ಅಂತಹ ಮಹಾನ್ ವ್ಯಕ್ತಿ, ಉತ್ತಮ ಸಂಸದೀಯ ಪಟು ಪ್ರತಾಪ್ ಸಿಂಹ ಅವರಿಗೆ ತಾಯಿ ಚಾಮುಂಡೇಶ್ವರಿ ಪಾಪ ಈಗಲಾದರೂ ಅವ್ರಿಗೆ ಒಳ್ಳೆ ಸದ್ಬುದ್ಧಿ ಕೊಡಲಿ. ಯಾವತ್ತೂ ಅಧಿಕಾರ ಸಿಕ್ಕಾಗ ಈಗಬಾರ್ದು, ಬೇರೆಯವ್ರನ್ನ ಕೀಳಾಗಿ ಮಾತಾಡಬಾರ್ದು ಅನ್ನೋದಕ್ಕೆ ಇವತ್ತು ಪ್ರತಾಪ್ ಸಿಂಹ ಅವರಿಗೆ ಒದಗಿ ಬಂದಿರುವಂತಹ ಈ ದುಸ್ಥಿತಿನೇ ಎಲ್ಲರಿಗೂ ಉದಾಹರಣೆಯಾಗಿ ಎಲ್ಲ ರಾಜಕಾರಣಿಗಳಿಗೂ ಇದು ಒಂದು ಮಾದರಿ ಆಗಬೇಕು. ಯಾವತ್ತೇ ಆಗಲಿ ಇನ್ನೊಬ್ಬರ ಬಗ್ಗೆ ಕೀಳಾಗಿ ಮಾತಾಡೋದನ್ನ ರಾಜಕಾರಣಿಗಳು ನಿಲ್ಲಿಸಬೇಕು ಅನ್ನೋದಕ್ಕೆ ಪ್ರತಾಪ್ ಸಿಂಹನೇ ಅತ್ಯಂತ ಉತ್ತಮವಾದ ಉದಾಹರಣೆ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಅಂತ ಗೊತ್ತಿತ್ತು. ಅನಾವಶ್ಯಕವಾಗಿ ಟೀಕೆ ಮಾಡಿ ಅವರು ಇವತ್ತು ಸ್ಥಾನವನ್ನು, ಅಂದರೆ ಸೀಟ್ ಕೊಡೋದನ್ನು ಇವತ್ತು ತಪ್ಪಿಸ್ಕೊಂಡಿದ್ದಾರೆ. ಇದು ರಾಜಕೀಯದಲ್ಲೇ ಇಲ್ಲದೆ ಇರ್ತಕ್ಕಂಥವ್ರನ್ನ ಇನ್ನೂ ಅನೇಕರು ಇದರಲ್ಲಿ ಮೈಸೂರಲ್ಲಿ ಪಕ್ಷಕ್ಕೆ ದುಡಿದಂಥವ್ರು, ರಾಮದಾಸ್ ಇದ್ರು, ಇನ್ನೂ ಬೇರೆ ಬೇರೆ ದೊಡ್ಡ ದೊಡ್ಡ 20-30 ವರ್ಷಗಳಿಂದ ಕೆಲಸ ಮಾಡಿದಂಥವರೆಲ್ಲ ಇದ್ದರು. ಅದನ್ನೆಲ್ಲ ಬಿಟ್ಟು ರಾಜವಂಶಸ್ಥರನ್ನ ಒಬ್ಬರನ್ನ ಕರ್ಕೊಂಬಂದು ಇವತ್ತು ಸೀಟ್ ಕೊಟ್ಟಿರ್ತಕ್ಕಂಥದ್ದು BJP ಪಕ್ಷ ದಿವಾಳಿ ಆಗಿದೆ ಅಂತ ಇದರಲ್ಲೇ ಕೂಡ ಗೊತ್ತಾಗುತ್ತೆ. ಅವ್ರ ಪಕ್ಷದಲ್ಲಿ ಕಾರ್ಯಕರ್ತರಿರಲಿಲ್ವಾ, ಪಕ್ಷದಲ್ಲಿ ನಾಯಕರಿರಲಿಲ್ವಾ? ಒಬ್ಬ ಯುವಕರು ಅವರು ಕ್ರಿಯಾಶೀಲತೆಯಿಂದ ಕೆಲಸ ಮಾಡಬೇಕಾಗಿತ್ತು. ರಾಜಕಾರಣ ಅಂದರೆ ಒಂದಕ್ಕೊಂದು ಬೈಕೊಡೋದು ಅಥವಾ ಸಮಾಜದಲ್ಲಿ ಒಡಕನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ರಾಜಕಾರಣ ಅಲ್ಲ. ಸಮಾಜಕ್ಕೆ ಜೋಡಣೆ ಮಾಡಿ ಕ್ರಿಯಾಶೀಲತೆಯಿಂದ ಸಕಾರಾತ್ಮಕ ರಾಜಕಾರಣ ಮಾಡ್ತಕ್ಕಂಥದ್ದು ರಾಜಕಾರಣ ಇದೆ. ಅದು ಅವರಿಂದ ಆಗಿಲ್ಲ. ಯಾವ ಕಾರಣಕ್ಕೆ ಅವ್ರನ್ನ ಡ್ರಾಪ್ ಮಾಡಿದ್ದಾರೆ ಅಂತ BJPಯವರು ಕೂಡ ಸ್ಪಷ್ಟ ಮಾಡಬೇಕಲ್ಲ. ಲೋಕಪ್ರಿಯತೆ ಕಡಿಮೆ ಆಗಿತ್ತು, ಕೆಲಸ ಮಾಡಿಲ್ಲ ಅಂತ ಜನರಿಗೆ ಗೊತ್ತಿದೆ. ಅದಕ್ಕೆ ಕಾರಣಕ್ಕೆ ಡ್ರಾಪ್ ಮಾಡಿದಾರಾ ಅಥವಾ ಪಾರ್ಲಿಮೆಂಟ್ ಹೌಸಲ್ಲಿ 3-4 ಜನರನ್ನ ಅವರು ಪಾಸ್ ಕೊಟ್ಟು ಒಳಗಡೆ ಕರ್ಕೊಂಡು ಹೋಗಿರ್ತಕ್ಕಂಥ ಆ ಇಶ್ಯೂಗೆ ಡ್ರಾಪ್ ಮಾಡಿದ್ದಾರೆ? ಅವ್ರಿಗೆ ಯಾಕೆ ಮಾಡಿ